ನಮಸ್ಕಾರ ಸಿಂಹ ರಾಶಿಯ ಬಂಧುಗಳೇ, ನಮ್ಮ ಚಾನೆಲ್ಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ಸೂರ್ಯನ ಅಧಿಪತ್ಯದ ಸಿಂಹ ರಾಶಿಯವರ ಬದುಕಿನಲ್ಲಿ ಈಗ ಒಂದು ಮಹತ್ವದ ಬದಲಾವಣೆಯ ಪರ್ವ ನಡೀತಾ ಇದೆ. ಏಪ್ರಿಲ್ 21 ಮತ್ತು 22 ರಂದು ಚಂದ್ರ ಮತ್ತು ಗುರುಗಳ ಸಮ್ಮಿಲನದಿಂದ ನೀವು ಅನುಭವಿಸಿದ ಗಜಕೇಸರಿ ಯೋಗದ ಸಕಾರಾತ್ಮಕ ಅಲೆಗಳು ಈಗ ಏಪ್ರಿಲ್ 23 ಮತ್ತು 24 ರಂದು ಯಾವ ತಿರುವು ಪಡೆಯಲಿವೆ. ಸೂರ್ಯನು ತನ್ನ ಉಚ್ಚ ಸ್ಥಾನವಾದ ಮೇಷ ರಾಶಿಯಲ್ಲಿ ಶಕ್ತಿಯುತವಾಗಿ ನೆಲೆಸಿದ್ದಾನೆ. ಆದರೆ ಈ 2 ದಿನಗಳಲ್ಲಿ ಚಂದ್ರನು ನಿಮ್ಮ ಲಾಭ ಸ್ಥಾನದಿಂದ ವ್ಯಯಸ್ಥಾನಕ್ಕೆ ಅಂದರೆ ನಿಮ್ಮ ಕುಂಡಲಿಯ 12ನೇ ಮನೆಗೆ ಚಲಿಸಲಿದ್ದಾನೆ. ಇದು ನಿಮ್ಮ ಆರ್ಥಿಕ ಸ್ಥಿತಿ, ಮಾನಸಿಕ ನೆಮ್ಮದಿ ಮತ್ತು ಆರೋಗ್ಯದ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತದೆ ಎಂಬುದನ್ನು ಇಂದು ನಾವು ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡೋಣ. ವಿಡಿಯೋವನ್ನು ಕೊನೆಯವರೆಗೆ ನೋಡಿ, ಏಕೆಂದರೆ ಪ್ರತಿ ವಿಭಾಗದಲ್ಲೂ ನಾನು ನಿಮಗೆ ವಿಶೇಷ ಎಚ್ಚರಿಕೆ ಮತ್ತು ಅದೃಷ್ಟದ ದಾರಿಯನ್ನು ತೋರಿಸಲಿದ್ದೇನೆ. ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ, ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ಏಪ್ರಿಲ್ 23, 2026 ರ ಪಂಚಾಂಗ ಮತ್ತು ಗ್ರಹಗತಿ. ಮೊದಲಿಗೆ ಏಪ್ರಿಲ್ 23 ಗುರುವಾರದ ಪಂಚಾಂಗವನ್ನು ಗಮನಿಸೋಣ. ಇಂದು ವೈಶಾಖ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ತಿಥಿ. ಇಂದು ಅತ್ಯಂತ ಪವಿತ್ರವಾದ ಗಂಗಾ ಸಪ್ತಮಿ. ನಕ್ಷತ್ರ ಪುನರ್ವಸು ಇರಲಿದ್ದು ಸಂಜೆಯ ನಂತರ ಪುಷ್ಯ ನಕ್ಷತ್ರ ಪ್ರಾರಂಭವಾಗುತ್ತದೆ. ಗ್ರಹಗತಿಗಳನ್ನು ನೋಡಿದರೆ ಚಂದ್ರನು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶಿಸುತ್ತಾನೆ. ಅಂದರೆ ನಿಮ್ಮ ರಾಶಿಯಿಂದ 12ನೇ ಮನೆಗೆ ಚಂದ್ರನ ಆಗಮನವಾಗುತ್ತಿದೆ. 12ನೇ ಮನೆ ಎಂದರೆ ಹೂಡಿಕೆ, ವಿದೇಶ ಪ್ರಯಾಣ ಮತ್ತು ವ್ಯಯದ ಸ್ಥಾನ. ಈ ದಿನ ಗುರುವಾರವಾಗಿರುವುದರಿಂದ ಗುರು ಗ್ರಹದ ಶುಭ ದೃಷ್ಟಿ ನಿಮ್ಮ ಮೇಲೆ ಇರುತ್ತದೆ. ಆದರೆ ಚಂದ್ರನ ಸ್ಥಾನ ಬದಲಾವಣೆ ಸ್ವಲ್ಪ ಖರ್ಚುಗಳನ್ನು ಹೆಚ್ಚಿಸಬಹುದು. ಏಪ್ರಿಲ್ 24, 2026 ಮಹಾದುರ್ಗಾಷ್ಟಮಿ ವಿಶೇಷ. ಏಪ್ರಿಲ್ 24 ಶುಕ್ರವಾರ. ಇಂದು ವೈಶಾಖ ಶುಕ್ಲ ಅಷ್ಟಮಿ ಅಂದರೆ ದುರ್ಗಾಷ್ಟಮಿ. ಇಂದು ಪುಷ್ಯ ಮತ್ತು ಆಶ್ಲೇಷ ನಕ್ಷತ್ರಗಳ ಪ್ರಭಾವವಿರುತ್ತದೆ. ಸಿಂಹ ರಾಶಿಯವರಿಗೆ ಇಂದು ಸೂರ್ಯ ಮತ್ತು ಶುಕ್ರರ ಬಲ ಬಹಳ ಚೆನ್ನಾಗಿದೆ. ನಿಮ್ಮ 10ನೇ ಮನೆಯಲ್ಲಿ ಕರ್ಮಸ್ಥಾನ ಶುಕ್ರನು ತನ್ನದೇ ಆದ ವೃಷಭ ರಾಶಿಯಲ್ಲಿ ನೆಲೆಸಿದ್ದಾನೆ. ಇದು ನಿಮ್ಮ ವೃತ್ತಿ ಜೀವನದಲ್ಲಿ ದೊಡ್ಡ ಮಟ್ಟದ ಗೌರವ ತಂದುಕೊಡಲಿದೆ. ದುರ್ಗಾಷ್ಟಮಿಯ ಈ ಪವಿತ್ರ ದಿನದಂದು ಸ್ತ್ರೀ ಶಕ್ತಿಯ ಆರಾಧನೆ ನಿಮ್ಮ ಅನೇಕ ಬಾಕಿ ಉಳಿದ ಕೆಲಸಗಳನ್ನು ಪೂರ್ಣಗೊಳಿಸಲು ಸಹಾಯ ಮಾಡುತ್ತದೆ. ಆರೋಗ್ಯ ಮತ್ತು ಮಾನಸಿಕ ಸ್ಥಿತಿ. ಆರೋಗ್ಯದ ವಿಷಯಕ್ಕೆ ಬಂದರೆ ಸಿಂಹ ರಾಶಿಯವರೇ, ನೀವು ನಿಮ್ಮ ಶಕ್ತಿಯ ಬಗ್ಗೆ ಹೆಮ್ಮೆ ಪಡಬಹುದು. ಸೂರ್ಯನು ಉಚ್ಚನಾಗಿರುವುದರಿಂದ ದೈಹಿಕವಾಗಿ ನೀವು ಬಹಳ ಸದೃಢರಾಗಿರುತ್ತೀರಿ. ಆದರೆ ಚಂದ್ರನು 12ನೇ ಮನೆಯಲ್ಲಿ ಇರುವುದರಿಂದ ಮಾನಸಿಕವಾಗಿ ಸ್ವಲ್ಪ ಗೊಂದಲ ಅಥವಾ ನಿದ್ರಾಹೀನತೆ ಕಾಡಬಹುದು. ಹಳೆಯ ವಿಚಾರಗಳನ್ನು ನೆನೆದು ಮನಸ್ಸು ಭ್ರಮಿತವಾಗುವ ಸಾಧ್ಯತೆ ಇರುತ್ತದೆ. ಕೆಲಸದ ಒತ್ತಡದಿಂದಾಗಿ ತಲೆನೋವು ಅಥವಾ ಕಣ್ಣಿನ ಆಯಾಸ ಕಂಡುಬರಬಹುದು. ಧ್ಯಾನ ಮತ್ತು ಪ್ರಾಣಾಯಾಮಕ್ಕೆ ಸ್ವಲ್ಪ ಸಮಯ ಮೀಸಲಿಡಿ. ನಿಮ್ಮ ವಿಚಾರಗಳನ್ನು ಒಂದು ಕಡೆ ಬರೆದಿಡುವ ಹವ್ಯಾಸ ಬೆಳೆಸಿಕೊಳ್ಳಿ. ಇದರಿಂದ ಗೊಂದಲಗಳು ದೂರವಾಗುತ್ತವೆ. ಉದ್ಯೋಗ ಮತ್ತು ವೃತ್ತಿ ಜೀವನ. ವೃತ್ತಿ ರಂಗದಲ್ಲಿ ನೀವು ಯಾರಿಗೂ ಕಡಿಮೆ ಇಲ್ಲದಂತೆ ಮಿಂಚುತ್ತೀರಿ. ಮೇಲಧಿಕಾರಿಗಳ ಮತ್ತು ಹಿರಿಯ ಅಧಿಕಾರಿಗಳ ಒತ್ತಡವಿದ್ದರೂ ಸಹ ನಿಮ್ಮ ಬೌದ್ಧಿಕ ಸಾಮರ್ಥ್ಯದಿಂದ ನೀವು ಎಲ್ಲವನ್ನೂ ನಿಭಾಯಿಸುತ್ತೀರಿ. ನೀವು ಸರ್ಕಾರಿ ಕೆಲಸದಲ್ಲಿದ್ದರೆ ಅಥವಾ ದೊಡ್ಡ ಕಂಪನಿಗಳಲ್ಲಿ ಮ್ಯಾನೇಜ್ಮೆಂಟ್ ಹಂತದಲ್ಲಿದ್ದರೆ ಏಪ್ರಿಲ್ 24 ರಂದು ಹೊಸ ಜವಾಬ್ದಾರಿಗಳು ನಿಮಗೆ ಒದಗಿ ಬರಲಿವೆ. 10ನೇ ಮನೆಯ ಶುಕ್ರನು ನಿಮ್ಮಲ್ಲಿ ಹೊಸ ಕ್ರಿಯಾತ್ಮಕ ಆಲೋಚನೆಗಳನ್ನು ಮೂಡಿಸುತ್ತಾನೆ. ಕಲೆ ಮತ್ತು ಸಂವಹನ ಕ್ಷೇತ್ರದಲ್ಲಿರುವವರಿಗೆ ಇದು ಸುಗ್ಗಿಯ ಕಾಲ ಎನ್ನಬಹುದು. ಹಣಕಾಸು ಮತ್ತು ಹೂಡಿಕೆ. ಹಣಕಾಸಿನ ವಿಚಾರದಲ್ಲಿ ಈ 2 ದಿನಗಳು ಮಿಶ್ರ ಫಲ ನೀಡಲಿವೆ. ಚಂದ್ರನು 12ನೇ ಮನೆಯಲ್ಲಿರುವುದರಿಂದ ಅನಿರೀಕ್ಷಿತ ಖರ್ಚುಗಳು ಬರಬಹುದು. ಪ್ರವಾಸಕ್ಕಾಗಿ ಅಥವಾ ಧಾರ್ಮಿಕ ಕಾರ್ಯಗಳಿಗಾಗಿ ಹಣ ವ್ಯಯವಾಗಬಹುದು. ಆದರೆ ವಿದೇಶಕ್ಕೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಎಕ್ಸ್ಪೋರ್ಟ್ ಇಂಪೋರ್ಟ್ ತೊಡಗಿರುವವರಿಗೆ ಭರ್ಜರಿ ಲಾಭದ ಸುದ್ದಿ ಸಿಗಲಿದೆ. ಹೊಸ ಆದಾಯದ ಮೂಲಗಳ ಬಗ್ಗೆ ನೀವು ಗಂಭೀರವಾಗಿ ಆಲೋಚಿಸುತ್ತೀರಿ. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವ ಮುನ್ನ ಅನುಭವಿ ವ್ಯಕ್ತಿಗಳ ಸಲಹೆ ಪಡೆಯುವುದು ಅನಿವಾರ್ಯ. ಏಪ್ರಿಲ್ 23 ರಂದು ಹೂಡಿಕೆ ಮಾಡುವುದಕ್ಕಿಂತ ಏಪ್ರಿಲ್ 24 ರಂದು ಧಾರ್ಮಿಕ ಕಾರ್ಯಗಳಿಗೆ ಹಣ ವ್ಯಯಿಸುವುದು ನಿಮಗೆ ಹೆಚ್ಚು ತೃಪ್ತಿ ನೀಡುತ್ತದೆ. ಕುಟುಂಬ ಮತ್ತು ಪ್ರೇಮ ಜೀವನ. ಕೌಟುಂಬಿಕ ಜೀವನದಲ್ಲಿ ಶಾಂತಿ ನೆಲೆಸಲಿದೆ. ಮನೆಯಲ್ಲಿ ಹಿರಿಯರ ಮತ್ತು ತಂದೆಯ ಬೆಂಬಲ ನಿಮಗೆ ಸಂಪೂರ್ಣವಾಗಿ ಸಿಗಲಿದೆ. ಮನೆಯಲ್ಲಿ ಅತಿಥಿಗಳ ಆಗಮನದಿಂದ ಸಂಭ್ರಮದ ವಾತಾವರಣ ಇರುತ್ತದೆ. ಪ್ರೇಮ ಜೀವನದಲ್ಲಿರುವವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಸಣ್ಣ ವಿಷಯಕ್ಕೆ ಗಲಾಟೆ ಮಾಡಿಕೊಳ್ಳುವ ಬದಲು ಶಾಂತವಾಗಿ ಮಾತನಾಡಿ ಸಮಸ್ಯೆ ಬಗೆಹರಿಸಿಕೊಳ್ಳಿ. ಅವಿವಾಹಿತರಿಗೆ ಹೊಸ ಸಂಬಂಧಗಳು ಬರಬಹುದು, ಆದರೆ ಯಾರನ್ನೂ ಕುರುಡಾಗಿ ನಂಬಬೇಡಿ. ಯಾರ ಭಾವನೆಗಳ ಜೊತೆಗೂ ಆಟವಾಡಬೇಡಿ ಎಂದು ಜ್ಯೋತಿಷ್ಯ ಶಾಸ್ತ್ರ ಎಚ್ಚರಿಸುತ್ತದೆ. ವಿದ್ಯಾರ್ಥಿಗಳ ಭವಿಷ್ಯ. ವಿದ್ಯಾರ್ಥಿಗಳಿಗೆ ಇದು ಏಕಾಗ್ರತೆಯನ್ನು ಹೆಚ್ಚಿಸಿಕೊಳ್ಳಬೇಕಾದ ಸಮಯ. ಚಂದ್ರನ ಸ್ಥಾನ ಬದಲಾವಣೆಯಿಂದಾಗಿ ಮನಸ್ಸು ಪಾಠಗಳಿಗಿಂತ ಹೆಚ್ಚಾಗಿ ಹೊರಗಿನ ವಿಷಯಗಳತ್ತ ವಾಲುವುದು ಸಹಜ.
ಆದರೆ ಗುರು ಮತ್ತು ಸೂರ್ಯನ ಬಲ ಇರುವುದರಿಂದ ನೀವು ಪ್ರಯತ್ನಿಸಿದರೆ ಖಂಡಿತವಾಗಿಯೂ ಉತ್ತಮ ಫಲಿತಾಂಶ ಪಡೆಯಬಹುದು. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವವರು ಇಂದು ಹೆಚ್ಚಿನ ಸಮಯವನ್ನು ಅಧ್ಯಯನಕ್ಕೆ ಮೀಸಲಿಡಿ. ವಿಶೇಷ ದೋಷ ಪರಿಹಾರಗಳು. ಈ ದಿನದ ಶುಭ ಫಲಗಳನ್ನು ಹೆಚ್ಚಿಸಿಕೊಳ್ಳಲು ಈ ಕೆಲಸಗಳನ್ನು ಮಾಡಿ. ಪ್ರತಿದಿನ ಬೆಳಿಗ್ಗೆ ಸೂರ್ಯದೇವರಿಗೆ ಅರ್ಘ್ಯ ನೀಡಿ ಮತ್ತು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಿ. ಏಪ್ರಿಲ್ 24ರ ದುರ್ಗಾಷ್ಟಮಿಯಂದು ಯಾವುದಾದರೂ ದೇವಸ್ಥಾನಕ್ಕೆ ಭೇಟಿ ನೀಡಿ ಕೆಂಪು ಹೂವುಗಳನ್ನು ಅರ್ಪಿಸಿ. ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ನಿಮ್ಮ ಕೈಲಾದ ಧಾನ್ಯಗಳನ್ನು ದಾನ ಮಾಡಿ. ಇದು ನಿಮ್ಮ ವ್ಯಯಸ್ಥಾನದ ದೋಷಗಳನ್ನು ಕಡಿಮೆ ಮಾಡುತ್ತದೆ. ಸಿಂಹ ರಾಶಿಯವರೇ, ಈ 2 ದಿನಗಳು ನಿಮ್ಮ ಆತ್ಮವಿಶ್ವಾಸವನ್ನು ಪರೀಕ್ಷಿಸುತ್ತವೆ. ಧೈರ್ಯದಿಂದ ಹೆಜ್ಜೆ ಇಡಿ, ಯಶಸ್ಸು ನಿಮ್ಮದಾಗುತ್ತದೆ. ನಮ್ಮ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋ ಲೈಕ್ ಮಾಡಿ ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.